ಮಿಸೈಲ್ಸನ್ನು ಯಾವ ರೀತಿ ಓದಬೇಕು ಹೇಳಿದಿನ ಇಲ್ಲ ಹೊಸ ಬ್ಯಾಚ್ ಕಡೆಗೆ ಹೇಳಿಲ್ಲ. ಓಕೆ, ಬರ್ಕೊಳ್ಳಿ. ಒಂದು ಕ್ಷಿಪಣಿಗಳನ್ನು ಓದ್ಬೇಕಾದ್ರೆ ಯಾವ ರೀತಿ ಓದಬೇಕು? ಸ್ಟ್ರಕ್ಚರ್ ಮಿಸೈಲ್ಸ್. ಮಿಸೈಲ್ಸನ್ನು ಓದ್ಬೇಕಾದ್ರೆ ಯಾವ ರೀತಿ ಓದಬೇಕು? ಸ್ಟ್ರಕ್ಚರ್. ಕ್ಷಿಪಣಿಗಳು. ಓಕೆ, ನೇಮ್ ಹೆಸರು. ನೇಮ್ ಹೆಸರು. ಡೆವಲಪ್ಡ್ ಬೈ ಅಭಿವೃದ್ಧಿಪಡಿಸುವ ಸಂಸ್ಥೆ. ಅಭಿವೃದ್ಧಿಪಡಿಸುವ ಸಂಸ್ಥೆ. ರೇಂಜ್ ಕ್ರಮಿಸುವ ಸಾಮರ್ಥ್ಯ. ರೇಂಜ್ ಕ್ರಮಿಸುವ ಸಾಮರ್ಥ್ಯ. ಪೇಲೋಡ್ ಕೆಪಾಸಿಟಿ. ಪೇಲೋಡ್ ಕೆಪಾಸಿಟಿ ಸಿಡಿತಲೆಗಳ ಸಾಮರ್ಥ್ಯ. ಸಿಡಿತಲೆಗಳ ಸಾಮರ್ಥ್ಯ. ಪೇಲೋಡ್ ಅಂತಂದರೆ ಒಳಗಡೆ ಎಷ್ಟು ಕೆ ಜಿ ಸ್ಫೋಟಕ ವಸ್ತು ತುಂಬಿರ್ತಾರೆ ಅಂತ, ಎಷ್ಟು ಮಿಸೈಲ್ ಒಳಗಡೆ ಎಷ್ಟು ಕೆ ಜಿ ಬಾಂಬ್ ತುಂಬಿರ್ತಾರೆ ಅಂತ. ಓಕೆ, ಪೇಲೋಡ್ ಕೆಪಾಸಿಟಿ. ನೆಕ್ಸ್ಟು ಟೈಪ್, ವಿಧ. ಟೈಪ್ ಆಯಿತಾ? ಸರಿ, ಟೈಪ್ ಅರ್ಥ ಆಗಬೇಕು ಅಂತಂದರೆ ನಿಮಗೆ ಕ್ಲಾಸಿಫಿಕೇಶನ್ ಆಫ್ ಮಿಸೈಲ್ಸ್ ಅರ್ಥ ಆಗಬೇಕು. ಓಕೆ, ಕ್ಷಿಪಣಿಗಳ ವರ್ಗೀಕರಣ ನೋಡಿ. ಇಲ್ಲಿ ಇದೇ ಬರಿಬಿಡ್ರಿ, ಕೇಳಿಸ್ಕೊಡ್ರಿ. ಇನ್ನೊಂದು ಮರೆಯ ಲಿಸನ್ ಅಪ್ಪಾಜಿ. ಬೇಸ್ಡ್ ಅಪಾನ್ ಲಾಂಚ್, ಉಡಾವಣೆಯ ಆಧಾರದ ಮೇಲೆ ಕ್ಷಿಪಣಿಗಳಲ್ಲಿ 3 ವಿಧ. ಬೇಸ್ಡ್ ಅಪಾನ್ ಲಾಂಚ್ ವಿ ಹ್ಯಾವ್ 3 ಟೈಪ್ಸ್ ಆಫ್ ಮಿಸೈಲ್ಸ್. ಒನ್ ಈಸ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಸರ್ಫೇಸ್ ಟು ಏರ್ ಮಿಸೈಲ್, ಏರ್ ಟು ಏರ್ ಮಿಸೈಲ್. ಸೈನ್ಸ್ ಆ್ಯಂಡ್ ಟೆಕ್ ಆಗಿದ್ರೆ ಶ್ರೀಕಾಂತ್ ಸರ್ ಹೇಳಿರ್ತಾರೆ. ಸರ್ಫೇಸ್ ಟು ಸರ್ಫೇಸ್, ಸರ್ಫೇಸ್ ಟು ಏರ್, ಏರ್ ಟು ಏರ್. ಏರ್ ಟು ಸರ್ಫೇಸ್ ಇಲ್ಲ. ಓಕೆ, ಏರ್ ಟು ಸರ್ಫೇಸ್ ಇಲ್ಲ. ಯಾಕೆ ಅಂದರೆ ನೋಡಿ, ಕ್ಷಿಪಣಿಗಳು ಉಡಾಯಿಸ್ಬೇಕು, ಎತ್ತಾಕಬಾರ್ದು. ಎತ್ತಾಕರದನ್ನು ಬಾಂಬ್ ಅಂತಾರೆ, ಕ್ಷಿಪಣಿ ಅನ್ನಲ್ಲ. ಓಕೆ, ಮಿಸೈಲ್ಸ್ ಯಾವತ್ತೂ ಕೂಡ ಗ್ರಾವಿಟೇಷನ್ನ ವಿರುದ್ಧ ಚಲಿಸ್ಬೇಕು, ಗುರುತ್ವಾಕರ್ಷಣ ಶಕ್ತಿ ವಿರುದ್ಧ ಚಲಿಸ್ಬೇಕು, ಅವಾಗ ಅದು ಮಿಸೈಲ್. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಏರ್ ಟು ಸರ್ಫೇಸ್ ಇಲ್ಲ. ಸರ್ಫೇಸ್ ಟು ಸರ್ಫೇಸ್, ಸರ್ಫೇಸ್ ಟು ಏರ್, ಏರ್ ಟು ಏರ್. ಓಕೆ, ಸರಿ. ಇದು ಬೇಸ್ಡ್ ಅಪಾನ್ ಸ್ಪೀಡ್. Based upon speed, missiles are classified into 3 types, right? Sonic missiles, okay, supersonic missiles, hypersonic missiles. Okay, ಏನಿದು ನೋಡಿ, ನಾನು ಮಾತಾಡ್ತಾ ಇದ್ದೀನಲ್ವಾ, ಶಬ್ದಕ್ಕೊಂದು ವೇಗ ಅಂತಿರುತ್ತೆ. ನಾನು ಮಾತಾಡ್ತಾ ಸೌಂಡ್ ಟ್ರಾವೆಲ್ಸ್. ಓಕೆ, ಸೌಂಡ್ದು ಸ್ಪೀಡ್ ಬಂದು 1 ಮ್ಯಾಕ್ ಅಂತ. ಸೌಂಡ್ದು ಸ್ಪೀಡ್ ಬಂದು 1 ಮ್ಯಾಕ್. ಶಬ್ದದ ವೇಗದಲ್ಲಿ ಕ್ಷಿಪಣಿ ಚಲಿಸಿದ್ರೆ ದಟ್ ಈಸ್ ಸೋನಿಕ್ ಮಿಸೈಲ್ಸ್. ಶಬ್ದಕ್ಕಿಂತ 3 ಪಟ್ಟು ವೇಗದಲ್ಲಿ ಕ್ಷಿಪಣಿ ಚಲಿಸಿದ್ರೆ ಸೂಪರ್ ಸೋನಿಕ್ ಮಿಸೈಲ್ಸ್. ಶಬ್ದಕ್ಕಿಂತ 5 ಪಟ್ಟು ವೇಗದಲ್ಲಿ ಕ್ಷಿಪಣಿ ಚಲಿಸಿದ್ರೆ ಹೈಪರ್ಸಾನಿಕ್ ಮಿಸೈಲ್ಸ್. ಸೊ ಸೋನಿಕ್ ಮಿಸೈಲ್ಸ್ಗೆ 1 ಮ್ಯಾಕು, ಸೂಪರ್ ಸಾನಿಕ್ಗೆ 3 ಮ್ಯಾಕು, ಹೈಪರ್ಸಾನಿಕ್ಗೆ 5 ಮ್ಯಾಕ್. ಇದು ಬೇಸ್ಡ್ ಅಪಾನ್ ಸ್ಪೀಡ್. ಇದು ಆಯಿತಾ? ಬೇಸ್ಡ್ ಅಪಾನ್ ಟೆಕ್ನಾಲಜಿ. ಓಕೆ, ಬೇಸ್ಡ್ ಅಪಾನ್ ಟೆಕ್ನಾಲಜಿ ವಿ ಕ್ಯಾನ್ ಕ್ಲಾಸಿಫೈ ಮಿಸೈಲ್ಸ್ ಇಂಟು 2 ಟೈಪ್ಸ್. ಓಕೆ, ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ಸ್, ಇನ್ನೊಂದು ಕ್ರೂಯಿಸ್ ಮಿಸೈಲ್ಸ್. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮತ್ತು ಕ್ರೂಯಿಸ್ ಮಿಸೈಲ್ಸ್. ವಾಟ್ ಆರ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್? ನೋಡ್ರಿ, ಬೆಳಗ್ಗೆಯಿಂದ ಕೂತ್ಕೊಂಡಿದ್ದೀರ, ಎಕ್ಸಾಸ್ಟ್ ಆಗಿರುತ್ತೆ, ಸುಸ್ತಾಗಿರುತ್ತೆ. ಆ ಸುಸ್ತು ಮಾಡ್ಕೊಂಡೇ ಪಾಠ ಕೇಳಬೇಕು. ಬಿಕಾಸ್ ಒಂದು ಮಾತು ಹೇಳ್ತಾರೆ, ಐ ಹೋಪ್ ಜಾನ್ ಎಫ್ ಕೆನಡಿ ಅಥವಾ ಅಬ್ರಹಂ ಲಿಂಕನ್ ಒಂದು ಸ್ಟೇಟ್ಮೆಂಟ್ ಇದೆ. ಓಕೆ, ಅಲ್ಲಿ ಗುರಿ ಕಾಣ್ತೈತೆ ಅಂತಂದರೆ ಆ ಗುರಿ ಮುಟ್ಟಕ್ಕೆ ಓಡ್ಬೇಕಂತೆ. ಓಡೋಕ್ಕಾಗದೆ ಇದ್ದಾಗ ನಡ್ಕೊಂಡಾರು ಹೋಗ್ಬೇಕಂತೆ. ನಡ್ಕೊಂಡು ಹೋಗ್ಲಿಲ್ಲ ಉಳ್ಕೊಂಡಾರು ಹೋಗ್ಬೇಕಂತೆ. ಉಳ್ಕೊಂಡು ತೆಳ್ಕೊಂಡಾದ್ರೂ ಹೋಗ್ಬೇಕಂತೆ. ಒಟ್ಟಲ್ಲಿ ಹೋಗಿ ಮುಟ್ಬೇಕಂತ. ಹಂಗೆ ಖುಷಿಯಾದರೂ ಪಾಠ ಕೇಳಬೇಕು, ಬೇಜಾರಾದರೂ ಪಾಠ ಕೇಳಬೇಕು, ಮೂಡಿದ್ರೂ ಪಾಠ ಕೇಳಬೇಕು, ಮೂಡಿಲ್ಲ ಅಂದರೂ ಪಾಠ ಕೇಳಬೇಕು. ಓಕೆ,
ಗರ್ಲ್ ಫ್ರೆಂಡ್ ಮೆಸೇಜ್ ಮಾಡಿದ್ರೆ ಪಟ ಕೇಳಬೇಕು, ಮಾಡಿಲ್ಲ ಅಂದ್ರೆ ಪಟ ಕೇಳಬೇಕು, ಒಟ್ಟಲ್ಲಿ ಪಟ ಕೇಳಬೇಕು. ಲಿಸನ್, ಓಕೆ, ಏನೂ ಮಾಡೋಕ್ಕಾಗಲ್ಲ. ಯು ಶುಡ್ ಮೋಟಿವೇಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಮೋಟಿವೇಟ್ ಮಾಡೋಕ್ಕೆ ಯಾವಾಗಲೂ ನೀವು ರೆಡಿ ಇರಬೇಕು. ಮತ್ತು ಮೋಟಿವೇಶನ್ಗೋಸ್ಕರ ಡೋಂಟ್ ವೆಯ್ಟ್ ಫಾರ್ ಪ್ರದೀಪ್ ಈಶ್ವರ್ ಸ್ಪೀಚ್. ಯು ಶುಡ್ ಮೋಟಿವೇಟ್ ಯುವರ್ ಸೆಲ್ಫ್ ಆಲ್ವೇಸ್. ಓಕೆ, ಇಲ್ಲಿ ನೋಡಿರಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ನೋಡ್ರಿ. ಇಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಹೆಂಗೆ ಗೊತ್ತಾ ನೋಡಿ, ಇಲ್ಲಿ ಪ್ಲೀಸ್ ಮಾತಾಡ್ಬಿಡಿ. ಈಗ ಇಲ್ಲಿ ಜಮ್ಮು ಕಾಶ್ಮೀರಿಂದ ಪಾಕಿಸ್ತಾನದ ಇಸ್ಲಾಮಾಬಾದ್ ಮೇಲೆ ಹಾಕ್ಬೇಕಪ್ಪ ಮಿಸೈಲು. ಓಕೆ, ಏನು ಮಾಡೋದು ಗೊತ್ತಾ ಸರ್, ಪಾಕಿಸ್ತಾನಕ್ಕೆ ಹೋಗೋವರೆಗೂ ಪೆಟ್ರೋಲ್ ಹಾಕಿರ್ತೀವಿ. ಪಾಕಿಸ್ತಾನಕ್ಕೆ ಹೋದ ತಕ್ಷಣ ಪೆಟ್ರೋಲ್ ಖಾಲಿ ಆಗುತ್ತೆ, ಗ್ರಾವಿಟೇಷನ್ ಯೂಸ್ ಮಾಡ್ಕೊಂಡು ಕೆಳಗೆ ಬೀಳುತ್ತೆ. ಅಂದರೆ ಪ್ಯಾರಾಬೋಲಿಕ್ ಸ್ಟ್ರಕ್ಚರಲ್ಲಿ ಮೂವ್ ಆಗುತ್ತೆ ಬ್ಯಾಲಿಸ್ಟಿಕ್ ಮಿಸೈಲ್. ಓಕೆ, ಅಂದರೆ ಮೇಲಕ್ಕೆ ಹೋಗೋವರೆಗೂ ಫ್ಯೂಯಲ್ ಯೂಸ್ ಮಾಡುತ್ತೆ, ಕೆಳಗೆ ಬೇಯಬೇಕು ಗ್ರಾವಿಟೇಷನ್ ಯೂಸ್ ಮಾಡುತ್ತೆ. ಅಂದರೆ ಪ್ಯಾರಾಬೋಲಿಕ್ ಸ್ಟ್ರಕ್ಚರಲ್ಲಿ ಹೋಗುತ್ತೆ. ಇದು ಒಂದು. ಓಕೆ, ಸೊ ಪ್ಯಾರಾಬೋಲಿಕ್ ಸ್ಟ್ರಕ್ಚರ್. ಎರಡನೇದು ಓಲ್ಡ್ ಜನ್ರೇಷನ್ ಮಿಸೈಲ್ಸ್ ಅಂತ ಕರಿತೀವಿ. ಹಳೆ ತಲೆಮಾರಿನ ಕ್ಷಿಪಣಿಗಳಿವು. ಫಾರ್ ಎಕ್ಸಾಂಪಲ್ ಇಸ್ಲಾಮಾಬಾದ್ ಮೇಲೆ ಹಾಕಬೇಕಪ್ಪ, ಎಕ್ಸಾಕ್ಟ್ ಇಸ್ಲಾಮಾಬಾದ್ಗೆ ಬೀಳುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅಲ್ಲಿ ಕರಾಚಿರೋ ಲಾಹೋರಲ್ಲೋ ಬೀಳುತ್ತೆ, ಒಟ್ಟಿನಲ್ಲಿ ಪಾಕಿಸ್ತಾನದಲ್ಲಿ ಬೀಳುತ್ತೆ. ಓಕೆ, ಓಲ್ಡ್ ಜನ್ರೇಷನ್ ಮಿಸೈಲ್ ಅದರಿಂದ ಲೆಸ್ ಅಕ್ಯುರೇಟ್, ಲೆಸ್ ಪ್ರಿಸೈಸ್ ಅಂತ ಹೇಳ್ತೀವಿ. ಲೆಸ್ ಅಕ್ಯುರೇಟ್, ಲೆಸ್ ಪ್ರಿಸೈಸ್. ಮೂರನೇದು ಇಟ್ ವರ್ಕ್ಸ್ ಆನ್ ಫೈರ್ ಆ್ಯಂಡ್ ಫರ್ಗೆಟ್ ಪ್ರಿನ್ಸಿಪಲ್. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಲಾಂಚ್ ಮಾಡಿದರೆ ಮಿಸೈಲು, ಮಧ್ಯದಲ್ಲಿ ದಾರಿ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತು, ಮಾಡೋಕ್ಕೆ ಬರಲ್ಲ. ಪಟಾಕಿ ಇದ್ದಂಗೆ ಒಂದು ಸತಿ ಹಚ್ಚಿದ್ರೆ ಮುಗೀತು. ಫೈರ್ ಆ್ಯಂಡ್ ಫರ್ಗೆಟ್. ಮಧ್ಯದಲ್ಲಿ ಮಾರ್ಗ ಬದಲಾವಣೆ ಮಾಡೋಕ್ಕೆ ಬರಲ್ಲ. ಕ್ರೂಯಿಸ್ ಮಿಸೈಲ್ಸ್ ಹಂಗಲ್ಲ. ಕ್ರೂಯಿಸ್ ಮಿಸೈಲ್ಸ್ ಆರ್ ನ್ಯೂ ಜನ್ರೇಷನ್ ಮಿಸೈಲ್ಸ್. ಆಯಿತಾ, ನಡೀಲಿ. ಈಗ ಇಸ್ಲಾಮಾಬಾದ್ ಮೇಲೆ ಹಾಕ್ಬೇಕಪ್ಪ, ಆಯಿತಾ. ಪಾಕಿಸ್ತಾನ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಈಗ ಪ್ರೆಸೆಂಟ್. ಓಕೆ, ಸೊ ಸರ್ ಶಹಬಾಜ್ ಶರೀಫ್ ಮನೆ ಮೇಲೆ ಹಾಕ್ಬೇಕು ಸರ್, ಎಕ್ಸಾಕ್ಟಾಗಿ ಬೆಡ್ರೂಮ್ಗೆ ಬೀಳುತ್ತೆ. ಮೋರ್ ಅಕ್ಯುರೇಟ್, ಮೋರ್ ಪ್ರಿಸೈಸ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ದಟ್ ದೇ ಆರ್ ನ್ಯೂ ಜನ್ರೇಷನ್ ಮಿಸೈಲ್ಸ್. ಆಯಿತಾ, ಮಧ್ಯದಲ್ಲಿ ಈಗ ಲಾಂಚ್ ಮಾಡಿಬಿಟ್ಟಿದ್ದೀವಿ, ಪಾಕಿಸ್ತಾನಿಗೆ ಗೊತ್ತಾಗ್ಬಿಟ್ಟಿದೆ. ಓಕೆ, ಸೊ ಪಾತ್ ಚೇಂಜ್ ಮಾಡಿಬಿಟ್ಟು ಚೈನಾ ಮೇಲೆ ಹಾಕ್ಬೋದು, ಕುತ್ಕೊಂಡು ಆಪರೇಟ್ ಮಾಡ್ಬೋದು. ಸೊ ದೇ ಆರ್ ಕಾಲ್ಡ್ ಅಸ್ ಗೈಡೆಡ್ ಮಿಸೈಲ್ಸ್. ದಿಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆ್ಯಂಡ್ ಕ್ರೂಯಿಸ್ ಮಿಸೈಲ್ಸ್. ಸರ್ ಇನ್ನೂ ಡೀಟೇಲಾಗಿ ಮಾಡ್ತಾರೆ, ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ನಿಮ್ಗೆ ಇನ್ನೂ ಡೀಟೇಲಾಗಿ ಮಾಡ್ತಾರೆ. ಓಕೆ, ನನಗೆ ಕರೆಂಟ್ ಅಫೇರ್ಸ್ಗೆ ಎಷ್ಟು ಬೇಕೋ ಅಷ್ಟು ಗೊತ್ತಿದೆ. ಆಯಿತಾ, ಈಗ ನೋಡಿ ಲಿಸನ್, ನಾವು 1980ಸ್ಗಿಂತ ಮುಂಚೆ ಮಿಸೈಲ್ಸನ್ನು ಇಂಪೋರ್ಟ್ ಮಾಡ್ತಾ ಇದ್ವಿ. ವಿ ಯೂಸ್ ಟು ಇಂಪೋರ್ಟ್ ಮಿಸೈಲ್ಸ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳಿದರು, ಇಂಪೋರ್ಟ್ ಮಾಡೋದು ಬೇಡ, ನಾವೇ ಮಾಡೋಣ. ಆವಾಗ 1983ರಲ್ಲಿ 1983ರಲ್ಲಿ ಭಾರತದ DRDO ಓಕೆ, ಸೊ ಒಂದು ಕಾರ್ಯಕ್ರಮ ಲಾಂಚ್ ಮಾಡಿತು. ಇದನ್ನು IGMDP ಅಂತ ಕರೀತಾರೆ, ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಲಾಂಚ್ಡ್ ಇನ್ 1983 ಬೈ DRDO. ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಈ ಕಾರ್ಯಕ್ರಮದ ಉದ್ದೇಶ ಭಾರತದಲ್ಲಿ ಸ್ವದೇಶಿ ಕ್ಷಿಪಣಿಗಳ ಅಭಿವೃದ್ಧಿ, ಡೆವಲಪ್ಮೆಂಟ್ ಆಫ್ ಇಂಡಿಜಿನಸ್ ಮಿಸೈಲ್ಸ್. ಆಯಿತಾ, ಹಾಗಾದರೆ IGMDP ಕಾರ್ಯಕ್ರಮದ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ಭಾರತದ ಸ್ವದೇಶಿ ಕ್ಷಿಪಣಿಗಳ ಹೆಸರೇನು? ಬಿಹಾರದ ಕೋಡ್ ವರ್ಡ್ ಏನಪ್ಪ? ಪಾಟ್ನಾ. ಓಕೆ, ಪೃಥ್ವಿ, ಆಕಾಶ್, ತ್ರಿಶೂಲ್, ನಾಗ್, ಅಗ್ನಿ. ಪೃಥ್ವಿ, ಆಕಾಶ್, ತ್ರಿಶೂಲ್, ನಾಗ್, ಅಗ್ನಿ. ಸೊ ದೀಸ್ ಆರ್ ದ ಇಂಡಿಜಿನಸ್ ಮಿಸೈಲ್ಸ್ ಆಫ್ ಇಂಡಿಯಾ. ನಾವೇ ಡೆವಲಪ್ ಮಾಡಿರೋದು. ಓಕೆ, ಸೊ ಈ ಪರಿಕಲ್ಪನೆಯನ್ನು ಕೊಟ್ಟಿದ್ದಕ್ಕಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ಕ್ಷಿಪಣಿ ಮನುಷ್ಯ ಅಂತ ಕರಿತೀವಿ. ಆಯಿತಾ ಸರ್, ಈಗ ಸರ್ ಸಿಂಪಲ್ಲು, ಇದಕ್ಕೆ ಬರೋಕ್ಕಿಂತ ಮುಂಚೆ ಆಯಿತಾ ನಾನೇನು ಮಾತಾಡಲ್ಲ. ಓಕೆ, ಈ 3 ಪಾಯಿಂಟ್ ಓದಿ. ಇವು 3 ಪಾಯಿಂಟ್.
ಆಯಿತಾ? ಸರಿ. ಸೊ ಅದ್ರ ಕೆಳಗಡೆ ನಾವು ಪಾರ್ಟ್ನ ಡೆವಲಪ್ ಮಾಡಿದ್ದೀವಿ. ಪೃಥ್ವಿ, ಆಕಾಶ್, ತ್ರಿಶೂಲ್, ನಾಗ್, ಅಗ್ನಿ. ಈಗ ಪೃಥ್ವಿ ತಗೊಳ್ಳಿ. ಪೃಥ್ವಿ ಯಾವ ಥರ ಮಿಸೈಲಪ್ಪ ಅದು? ಸರ್ಫೇಸ್ ಟು ಸರ್ಫೇಸ್. ಮಾತಾಡ್ರಿ, ಹಂಗಂದ್ರೆ ನಿಮಗೆ ಗೊತ್ತಿವಾಗ. ಓಕೆ. ಅಗ್ನಿ ಏನಪ್ಪ? ಸರ್ಫೇಸ್ ಟು ಸರ್ಫೇಸ್. ಮಾತಾಡ್ರಿ. ಬಟ್ ಇದು ಶಾರ್ಟ್ ರೇಂಜು, ಇದು ಮೀಡಿಯಂ ರೇಂಜು. ಆಯಿತು. ತ್ರಿಶೂಲ್ ಸರ್ಫೇಸ್ ಟು ಏರ್. ಆಕಾಶ ಸರ್ಫೇಸ್ ಟು ಏರ್. ಬಟ್ ಇದು ಶಾರ್ಟ್ ರೇಂಜು, ಇದು ಮೀಡಿಯಂ ರೇಂಜು. ಓಕೆ. 5 ಮಿಸೈಲಲ್ಲಿ ನಾಗ್ ಈಸ್ ದ ಓನ್ಲಿ ಆಂಟಿ ಟ್ಯಾಂಕ್ ಮಿಸೈಲ್. ನಾಗ್ ಈಸ್ ದ ಓನ್ಲಿ ಆಂಟಿ ಮಿಸೈಲ್ ಆಫ್ ಇಂಡಿಯಾ, ಇಂಡಿಜಿನಸ್ಲಿ ಡೆವಲಪ್ಡ್. ಆಯಿತಾ? ಅದರಲ್ಲಿ ನಾವು ಮಾತಾಡಕ್ಕೆ ಕೊಟ್ಟಿರೋದು ಅಗ್ನಿ ಬಗ್ಗೆ. ಆಯಿತಾ? ಅಗ್ನಿನಲ್ಲಿ ಮತ್ತು ವೆರೈಟಿ ಇದೆ ಮತ್ತೆ. ಓಕೆ, ನೋಡಿಲ್ಲಿ ಅಗ್ನಿ 1, ಅಗ್ನಿ 2, ಓಕೆ, ಅಗ್ನಿ 3, ಅಗ್ನಿ 4, ಅಗ್ನಿ 5. ಓಕೆ. ಈಗ ಅಗ್ನಿ ನೋಡಿಲ್ಲಿ, ಅಗ್ನಿ 1 ಓಕೆ ರೇಂಜ್ ಎಷ್ಟಿದೆಯಪ್ಪ? 700 ಟು ಓಕೆ. ಅಗ್ನಿ 2ದು 2000, ಅಗ್ನಿ 3ದು 2500, ಅಗ್ನಿ 4 3500, ಅಗ್ನಿ 5 ಎಷ್ಟು? 5000 ಕಿಲೋಮೀಟರ್. ಅಂದರೆ ಒಂದು ಕಾಂಟಿನೆಂಟಿಂದ ಇನ್ನೊಂದು ಕಾಂಟಿನೆಂಟ್ ಹೋಗುತ್ತೆ. ಒಂದು ಕಾಂಟಿನೆಂಟಿಂದ ಇನ್ನೊಂದು ಕಾಂಟಿನೆಂಟ್ ಹೋಗುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಇಟ್ ಈಸ್ ಕಾಲ್ಡ್ ಅಸ್ ಇಂಟರ್ ಕಾಂಟಿನೆಂಟಲ್ ಮಿಸೈಲ್. ಖಂಡಾಂತರ ಕ್ಷಿಪಣಿಗಳು ಅಂತ ಕರಿತೀವಿ. ಆಯಿತಾ? ಈಗ ಈ ಅಗ್ನಿ 5ಗೆ ಹೊಸ ತಂತ್ರಜ್ಞಾನ ಅಳವಡಿಕೆ ಮಾಡಿದ್ದೀವಿ. ಈ ತಂತ್ರಜ್ಞಾನವನ್ನು MIRV ತಂತ್ರಜ್ಞಾನ ಅಂತ ಕರಿತೀವಿ. ಓಕೆ. ಇದು MIRV ವಿಸ್ತೃತ ರೂಪ ಕೇಳಿದ್ದಾನೆ. ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್ ಅಂತ. ಏನಾಗ್ತಿತ್ತು ಮುಂಚೆ ನೋಡಲಿ, ಒಂದು ಮಿಸೈಲ್ ತಗೊಂಡ್ರೆ ಒಂದು ಬಾಂಬ್ ಫಿಕ್ಸ್ ಮಾಡ್ತಿದ್ವಿ ಒಳಗಡೆ. ಈಗ ಹಂಗಿಲ್ಲ. MIRV ತಂತ್ರಜ್ಞಾನ ಏನು ಹೇಳುತ್ತೆ ಅಂತಂದರೆ, ಓಕೆ, ಸೊ MIRV ತಂತ್ರಜ್ಞಾನ ಏನು ಹೇಳುತ್ತೆ ಅಂದರೆ, ಈಗ ಒಂದು ಮಿಸೈಲಲ್ಲಿ ಮಲ್ಟಿಪಲ್ ಬಾಂಬ್ಸ್ ಇಡ್ತೀವಿ. ಮಲ್ಟಿಪಲ್ ಬಾಂಬ್ಸು ಮಲ್ಟಿಪಲ್ ಟಾರ್ಗೆಟ್ಸ್ ಅನ್ನು ರೀಚ್ ಆಗುತ್ತೆ. ದಿಸ್ ಟೆಕ್ನಾಲಜಿ ಇಸ್ ಕಾಲ್ಡ್ ಅಸ್ MIRV. ಮುಂಚೆ ಒಂದು ಬಾಂಬ್ ಇತ್ತು, ಒಂದು ಟಾರ್ಗೆಟ್ ರೀಚ್ ಮಾಡ್ತಿತ್ತು. ಈಗ ಮಲ್ಟಿಪಲ್ ಪೇಲೋಡ್ಸ್ ಇರ್ತವೆ, ಮಲ್ಟಿಪಲ್ ಟಾರ್ಗೆಟ್ಸನ್ನು ರೀಚ್ ಮಾಡ್ತವೆ. ದಿಸ್ ಈಸ್ ಕಾಲ್ಡ್ ಅಸ್ MIRV. ಸೊ ಅಗ್ನಿ 5 ಈಸ್ ಎಕ್ವಿಪ್ಡ್ ವಿತ್ MIRV. ಓಕೆ, ಇದು ಅರ್ಥ ಆಗಿದ್ರೆ ಓಕೆ, ಈ ಕಂಟೆಕ್ಸ್ಟ್ ಓದಿ.